ಓಂ ಗುರುಭ್ಯೋ ನಮಃ. ಎಲ್ಲ ಜ್ಯೋತಿಷ್ಯ ಬಾಂಧವರಿಗೂ ನನ್ನ ನಮಸ್ಕಾರಗಳು ಹಾಗೂ ಜ್ಯೋತಿಷ್ಯ ಜ್ಞಾನವಾಣಿಯ ಈ ಚಾನಲ್ ಮುಖಾಂತರನು ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಅತ್ಯಂತ ಧನಯೋಗ, ಶುಕ್ರನಿಂದ ಧನಯೋಗವನ್ನು ಯಾವ ರೀತಿ ಬರುತ್ತೆ ಅಂತ ನಾವು ಈ ಕುಂಡ್ಲಿ ಮುಖಾಂತರ ನಾವು ನೋಡೋಣ. ಶುಕ್ರ ಲಗ್ನ, ಮೇಷ ಲಗ್ನ. ಶುಕ್ರ ದ್ವಿತೀಯಾಧಿಪತಿ ದ್ವಿತೀಯದಲ್ಲಿದ್ದು ಅಲ್ಲಿಂದ ಪಂಚಮದಲ್ಲಿ ಶನಿ ಇದ್ದಾಗ, ಮತ್ತೆ ಅಲ್ಲಿಂದ ಪಂಚಮದಲ್ಲಿ ಮತ್ತೆ ಶನಿ ಇದ್ದಾಗ ಇವ್ರಿಗೆ ಅತ್ಯಂತ ಧನಯೋಗ ಇರುತ್ತೆ. ಯಾವತ್ತು ಇವ್ರಿಗೆ ಧನ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಕಂಡೀಷನ್. ಇನ್ನೊಂದು ಲಗ್ನ, ಅದು ಕೆಲವು ಲಗ್ನಗಳಿಗೆ ಮಾತ್ರ ಬರುತ್ತೆ. ಅದು ದ್ವಿತೀಯಾಧಿಪತಿ ಅವನೇ ಆಗಿರ್ಬೇಕು. ಇದು ಕನ್ಯಾ ಲಗ್ನಕ್ಕೆ ಬರುತ್ತೆ. ಶುಕ್ರ ಇಲ್ಲಿದ್ದಾನೆ. ಶುಕ್ರ ಇಲ್ಲಿದ್ದು ಅಲ್ಲಿಂದ ಪಂಚಮದಲ್ಲಿ ಶನಿ, ಅಲ್ಲಿಂದ ಮತ್ತೆ ಪಂಚಮದಲ್ಲಿ ಶನಿ. ಈ ರೀತಿ ಇದ್ದಾಗನು ಅವ್ರಿಗೆ ಧನಯೋಗ ಇರುತ್ತೆ ಅಂತ ನಾವು ಹೇಳ್ಬೋದು. ಆದರೆ ಇನ್ನೊಂದು ಕಂಡೀಷನ್, ಈ ಶುಕ್ರನ್ಗೆ ಇನ್ನೊಂದು ಕಂಡೀಷನ್ ನೋಡೋಣ. ಅದೇ ಈ ಕುಂಭ ಲಗ್ನಕ್ಕೆ ಬರುತ್ತೆ. ಇದು ಕುಂಭ ಲಗ್ನಕ್ಕೆ ಅತ್ಯಂತ ಧನಯೋಗ ತುಂಬಾನೇ ಜಾಸ್ತಿ ಅವ್ರಿಗೆ ಇರುತ್ತೆ. ಶುಕ್ರ ಇಲ್ಲಿದ್ರೆ, ಶುಕ್ರ ಈ ಲಗ್ನಕ್ಕೆ ಅತ್ಯಂತ ಯೋಗಕಾರಕನಾಗಿ, ಚತುರ್ಥ ಭಾಗ್ಯಾಧಿಪತಿಯಾಗಿ, ದ್ವಿತೀಯ ಸ್ಥಾನದಲ್ಲಿ ಉಚ್ಚನಾಗಿ ಇದ್ದಾನೆ. ಓಕೆನಾ? ಅದೇ ರೀತಿ ಪಂಚಮಾಧಿಪತಿ ಅಷ್ಟಮಾಧಿಪತಿ ಆದ ಬುಧನು ಒಂದು ವೇಳೆ ಇಲ್ಲೇ ಇದ್ದಲ್ಲಿ ಬುಧ ನೀಚನಾದ್ರೂ ಶುಕ್ರನಿಂದ ನೀಚ ಭಂಗವಾಗುತ್ತೆ. ಸೊ ಅದರಿಂದ ಇವ್ರಿಗೆ ಅತ್ಯಂತ ಇದು ಲಕ್ಷ್ಮೀನಾರಾಯಣ ಯೋಗ ಅಂತಾನು ಹೇಳುತ್ತೆ. ಬುಧ ಬಂದ್ಬಿಟ್ಟು ನಾರಾಯಣ, ಶುಕ್ರ ಬಂದು ಲಕ್ಷ್ಮೀನಾರಾಯಣ ಯೋಗ ಬರುತ್ತೆ ದ್ವಿತೀಯ ಸ್ಥಾನದಲ್ಲಿ. ಅವ್ರಿಗೆ ಯಾವಾಗೂ ಧನಕ್ಕೆ ತೊಂದರೆನೇ ಇರೋದಿಲ್ಲ. ಯಾವಾಗೂ ಲಕ್ಷ್ಮೀ ಪುತ್ರರಾಗಿ ಇರ್ತಾರೆ ಅಂತ ಹೇಳ್ಬೋದು. ಇನ್ನೊಂದು ಕಂಡೀಷನ್, ಶುಕ್ರ ಇದು ಒಂದಾಯ್ತು, 2, 3. ಈ ರೀತಿ ಶುಕ್ರನಿಂದ ಪಂಚಮದಲ್ಲಿ ಅಥವಾ ನವಮದಲ್ಲಿ ಇದ್ದಾಗ, ಅದು ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಅವನದೇ ಮನೇಲಿ ಇರ್ಬೇಕು. ಮತ್ತೆ ಇನ್ನೊಂದು ಲಗ್ನ, ಮೇಷ ಲಗ್ನದಲ್ಲಿ ದ್ವಿತೀಯಾಧಿಪತಿ ದ್ವಿತೀಯದಲ್ಲೇ ಇರ್ಬೇಕು. ಮತ್ತೆ ಕನ್ಯಾ ಲಗ್ನದಲ್ಲಿ ದ್ವಿತೀಯಾಧಿಪತಿ ಶುಕ್ರ ಲಗ್ನದಲ್ಲೇ ದ್ವಿತೀಯ ಸ್ಥಾನದಲ್ಲಿ ಇರ್ಬೇಕು. ಅದೇ ಕುಂಭ ಲಗ್ನದಲ್ಲಿ ದ್ವಿತೀಯದಲ್ಲಿ ಉಚ್ಚ ಶುಕ್ರನ್ ಇರ್ಬೇಕು. ಈ ರೀತಿ ಇದ್ದಾಗ ಅಲ್ಲಿಂದ ಪಂಚಮದಲ್ಲಿ ಶನಿ ಇದ್ದಾಗ ಇವ್ರಿಗೆ ಅತ್ಯಂತ ಧನಯೋಗ ಇರುತ್ತೆ. ಯಾವಾಗೂ ಇವ್ರಿಗೆ ಧನದಲ್ಲಿ ವ್ಯತ್ಯಯ ಬರೋದಿಲ್ಲ. ಧನ ಇಲ್ಲ ಅಂತಾನೆ ಅವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾವತ್ತು ಅವ್ರಿಗೆ ಅಪಾರ ಸಂಪತ್ತು ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.